ಕಾಂಗ್ರೆಸ್ ದಲಿತ ಶಾಸಕರು ಎಂಎಲ್ಸಿಗಳ ರಹಸ್ಯ ಸಭೆ ನಡೆದಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಜಿ ಪರಮೇಶ್ವರ್, ಮುನಿಯಪ್ಪ ತಂಗಡಗಿ ಕೂಡ ಭಾಗಿಯಾಗಿದ್ದಾರೆ. ಪರಿಷತ್ ಸದಸ್ಯರಾದ ಜಕ್ಕಪ್ಪನವರ್, ಸುಧಾಮದಾಸ್, ಮಹೇಂದ್ರ ತಮ್ಮಣ್ಣನವರ್ ಸೇರಿದಂತೆ ಹಲವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ದಲಿತ ಸಿಎಂ ಬಗ್ಗೆಯೂ ಕೂಡ ಚರ್ಚೆ ಆಗಿರುವಂಥ ಸಾಧ್ಯತೆ ಕೂಡ ಇದೆ. ಕಾಂಗ್ರೆಸ್ ದಲಿತ ಎಂಎಲ್ಎಗಳು ಹಾಗೂ ಎಂಎಲ್ಸಿಗಳು ರಹಸ್ಯವಾಗಿ ಸಭೆ ಮಾಡಿದ್ದಾರೆ. ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಸಭೆ ನಡೆದಿದೆ. ಬಜೆಟ್ನಲ್ಲಿ ದಲಿತ ಸಮುದಾಯಕ್ಕೆ ವಿಶೇಷವಾಗಿ ಕಾರ್ಯಕ್ರಮಗಳ ಬೇಡಿಕೆ ಸಂಬಂಧ ಈ ಸಭೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಮುನಿಯಪ್ಪ, ಶಿವರಾಜ್ ತಂಗಡಗಿ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬರ್ತಕ್ಕಂಥ ಬಡ್ಜೆಟ್ನಲ್ಲಿ ಏನು SC/ST ಸಮುದಾಯಗಳಿಗೆ ಏನೆಲ್ಲ ಕಾರ್ಯಕ್ರಮಗಳು ಕೊಡಬೇಕು, ಜೊತೆಗೆ ಏನು SCPTSP ಹಣ ಇದೆ ಅದನ್ನು ನಮಗೆ ಕಳೆದ ಬಾರಿ 42,000 ಕೋಟಿ ಬಡ್ಜೆಟ್ನಲ್ಲಿ ಇಂಡಿಕೇಟ್ ಮಾಡಿದರು. ಈ ವರ್ಷ ಬಹುಶಃ ಇನ್ನೂ ಹೆಚ್ಚಾಗುತ್ತೆ, ಯಾಕಂದರೆ 15% ಬಡ್ಜೆಟ್ಟು ಇನ್ಕ್ರೀಸ್ ಆಗ್ತದೆ. ಅದಕ್ಕೆ ಪ್ರಪೋರ್ಷನೇಟಾಗಿ ನಮಗೆ ಕೊಡಬೇಕು. ಅದನ್ನು ಯಾವ ರೀತಿ ಹಂಚಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡಿದ್ವಿ. ಒಂದು ಅಭಿಪ್ರಾಯ ಏನು ಅಂತ ಹೇಳಿದರೆ, ಈಗೆಲ್ಲ ಎಲ್ಲ ಡಿಪಾರ್ಟ್ಮೆಂಟಿಗೂ ಹಂಚಿಬಿಟ್ಟಿದ್ದಾರೆ. ಅದು ಎಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಕಾಂಗ್ರೆಸ್ ದಲಿತ ಶಾಸಕರು ಎಂಎಲ್ಸಿಗಳ ರಹಸ್ಯ ಸಭೆ ನಡೆದಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಜಿ ಪರಮೇಶ್ವರ್, ಮುನಿಯಪ್ಪ ತಂಗಡಗಿ ಕೂಡ ಭಾಗಿಯಾಗಿದ್ದಾರೆ. ಪರಿಷತ್ ಸದಸ್ಯರಾದ ಜಕ್ಕಪ್ಪನವರ್, ಸುಧಾಮದಾಸ್, ಮಹೇಂದ್ರ ತಮ್ಮಣ್ಣನವರ್ ಸೇರಿದಂತೆ ಹಲವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ದಲಿತ ಸಿಎಂ ಬಗ್ಗೆಯೂ ಕೂಡ ಚರ್ಚೆ ಆಗಿರುವಂಥ ಸಾಧ್ಯತೆ ಕೂಡ ಇದೆ. ಕಾಂಗ್ರೆಸ್ ದಲಿತ ಎಂಎಲ್ಎಗಳು ಹಾಗೂ ಎಂಎಲ್ಸಿಗಳು ರಹಸ್ಯವಾಗಿ ಸಭೆ ಮಾಡಿದ್ದಾರೆ. ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಸಭೆ ನಡೆದಿದೆ. ಬಜೆಟ್ನಲ್ಲಿ ದಲಿತ ಸಮುದಾಯಕ್ಕೆ ವಿಶೇಷವಾಗಿ ಕಾರ್ಯಕ್ರಮಗಳ ಬೇಡಿಕೆ ಸಂಬಂಧ ಈ ಸಭೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಮುನಿಯಪ್ಪ, ಶಿವರಾಜ್ ತಂಗಡಗಿ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬರ್ತಕ್ಕಂಥ ಬಡ್ಜೆಟ್ನಲ್ಲಿ ಏನು SC/ST ಸಮುದಾಯಗಳಿಗೆ ಏನೆಲ್ಲ ಕಾರ್ಯಕ್ರಮಗಳು ಕೊಡಬೇಕು, ಜೊತೆಗೆ ಏನು SCPTSP ಹಣ ಇದೆ ಅದನ್ನು ನಮಗೆ ಕಳೆದ ಬಾರಿ 42,000 ಕೋಟಿ ಬಡ್ಜೆಟ್ನಲ್ಲಿ ಇಂಡಿಕೇಟ್ ಮಾಡಿದರು. ಈ ವರ್ಷ ಬಹುಶಃ ಇನ್ನೂ ಹೆಚ್ಚಾಗುತ್ತೆ, ಯಾಕಂದರೆ 15% ಬಡ್ಜೆಟ್ಟು ಇನ್ಕ್ರೀಸ್ ಆಗ್ತದೆ. ಅದಕ್ಕೆ ಪ್ರಪೋರ್ಷನೇಟಾಗಿ ನಮಗೆ ಕೊಡಬೇಕು. ಅದನ್ನು ಯಾವ ರೀತಿ ಹಂಚಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡಿದ್ವಿ. ಒಂದು ಅಭಿಪ್ರಾಯ ಏನು ಅಂತ ಹೇಳಿದರೆ, ಈಗೆಲ್ಲ ಎಲ್ಲ ಡಿಪಾರ್ಟ್ಮೆಂಟಿಗೂ ಹಂಚಿಬಿಟ್ಟಿದ್ದಾರೆ. ಅದು ಎಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಕಾಂಗ್ರೆಸ್ ದಲಿತ ಶಾಸಕರು ಎಂಎಲ್ಸಿಗಳ ರಹಸ್ಯ ಸಭೆ ನಡೆದಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಜಿ ಪರಮೇಶ್ವರ್, ಮುನಿಯಪ್ಪ ತಂಗಡಗಿ ಕೂಡ ಭಾಗಿಯಾಗಿದ್ದಾರೆ. ಪರಿಷತ್ ಸದಸ್ಯರಾದ ಜಕ್ಕಪ್ಪನವರ್, ಸುಧಾಮದಾಸ್, ಮಹೇಂದ್ರ ತಮ್ಮಣ್ಣನವರ್ ಸೇರಿದಂತೆ ಹಲವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ದಲಿತ ಸಿಎಂ ಬಗ್ಗೆಯೂ ಕೂಡ ಚರ್ಚೆ ಆಗಿರುವಂಥ ಸಾಧ್ಯತೆ ಕೂಡ ಇದೆ. ಕಾಂಗ್ರೆಸ್ ದಲಿತ ಎಂಎಲ್ಎಗಳು ಹಾಗೂ ಎಂಎಲ್ಸಿಗಳು ರಹಸ್ಯವಾಗಿ ಸಭೆ ಮಾಡಿದ್ದಾರೆ. ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಸಭೆ ನಡೆದಿದೆ. ಬಜೆಟ್ನಲ್ಲಿ ದಲಿತ ಸಮುದಾಯಕ್ಕೆ ವಿಶೇಷವಾಗಿ ಕಾರ್ಯಕ್ರಮಗಳ ಬೇಡಿಕೆ ಸಂಬಂಧ ಈ ಸಭೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಮುನಿಯಪ್ಪ, ಶಿವರಾಜ್ ತಂಗಡಗಿ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬರ್ತಕ್ಕಂಥ ಬಡ್ಜೆಟ್ನಲ್ಲಿ
ಏನು SC ST ಸಮುದಾಯಗಳಿಗೆ ಏನೆಲ್ಲ ಕಾರ್ಯಕ್ರಮಗಳು ಕೊಡಬೇಕು, ಜೊತೆಗೆ ಏನು SCPTSP ಹಣ ಇದೆ ಅದನ್ನು ನಮಗೆ ಕಳೆದ ಬಾರಿ 42,000 ಕೋಟಿ ಬಡ್ಜೆಟ್ನಲ್ಲಿ ಇಂಡಿಕೇಟ್ ಮಾಡಿದರು. ಈ ವರ್ಷ ಬಹುಶಃ ಇನ್ನೂ ಹೆಚ್ಚಾಗುತ್ತೆ, ಯಾಕಂದರೆ 15% ಬಡ್ಜೆಟ್ಟು ಇನ್ಕ್ರೀಸ್ ಆಗ್ತದೆ. ಅದಕ್ಕೆ ಪ್ರಪೋರ್ಷನೇಟಾಗಿ ನಮಗೆ ಕೊಡಬೇಕು. ಅದನ್ನು ಯಾವ ರೀತಿ ಹಂಚಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡಿದ್ವಿ. ಒಂದು ಅಭಿಪ್ರಾಯ ಏನು ಅಂತ ಹೇಳಿದರೆ, ಈಗೆಲ್ಲ ಎಲ್ಲ ಡಿಪಾರ್ಟ್ಮೆಂಟಿಗೂ ಹಂಚಿಬಿಟ್ಟಿದ್ದಾರೆ. ಅದು ಎಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಕಾಂಗ್ರೆಸ್ ದಲಿತ ಶಾಸಕರು MLCಗಳ ರಹಸ್ಯ ಸಭೆ ನಡೆದಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಜಿ ಪರಮೇಶ್ವರ್, ಮುನಿಯಪ್ಪ ತಂಗಡಗಿ ಕೂಡ ಭಾಗಿಯಾಗಿದ್ದಾರೆ. ಪರಿಷತ್ ಸದಸ್ಯರಾದ ಜಕ್ಕಪ್ಪನವರ್, ಸುಧಾಮದಾಸ್, ಮಹೇಂದ್ರ ತಮ್ಮಣ್ಣನವರ್ ಸೇರಿದಂತೆ ಹಲವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ದಲಿತ CM ಬಗ್ಗೆಯೂ ಕೂಡ ಚರ್ಚೆ ಆಗಿರುವಂಥ ಸಾಧ್ಯತೆ ಕೂಡ ಇದೆ. ಕಾಂಗ್ರೆಸ್ ದಲಿತ MLAಗಳು ಹಾಗೂ MLCಗಳು ರಹಸ್ಯವಾಗಿ ಸಭೆ ಮಾಡಿದ್ದಾರೆ. ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಸಭೆ ನಡೆದಿದೆ. ಬಜೆಟ್ನಲ್ಲಿ ದಲಿತ ಸಮುದಾಯಕ್ಕೆ ವಿಶೇಷವಾಗಿ ಕಾರ್ಯಕ್ರಮಗಳ ಬೇಡಿಕೆ ಸಂಬಂಧ ಈ ಸಭೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಮುನಿಯಪ್ಪ, ಶಿವರಾಜ್ ತಂಗಡಗಿ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬರ್ತಕ್ಕಂಥ ಬಡ್ಜೆಟ್ನಲ್ಲಿ ಏನು SC ST ಸಮುದಾಯಗಳಿಗೆ ಏನೆಲ್ಲ ಕಾರ್ಯಕ್ರಮಗಳು ಕೊಡಬೇಕು, ಜೊತೆಗೆ ಏನು SCPTSP ಹಣ ಇದೆ ಅದನ್ನು ನಮಗೆ ಕಳೆದ ಬಾರಿ 42,000 ಕೋಟಿ ಬಡ್ಜೆಟ್ನಲ್ಲಿ ಇಂಡಿಕೇಟ್ ಮಾಡಿದರು. ಈ ವರ್ಷ ಬಹುಶಃ ಇನ್ನೂ ಹೆಚ್ಚಾಗುತ್ತೆ, ಯಾಕಂದರೆ 15% ಬಡ್ಜೆಟ್ಟು ಇನ್ಕ್ರೀಸ್ ಆಗ್ತದೆ. ಅದಕ್ಕೆ ಪ್ರಪೋರ್ಷನೇಟಾಗಿ ನಮಗೆ ಕೊಡಬೇಕು. ಅದನ್ನು ಯಾವ ರೀತಿ ಹಂಚಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡಿದ್ವಿ. ಒಂದು ಅಭಿಪ್ರಾಯ ಏನು ಅಂತ ಹೇಳಿದರೆ, ಈಗೆಲ್ಲ ಎಲ್ಲ ಡಿಪಾರ್ಟ್ಮೆಂಟಿಗೂ ಹಂಚಿಬಿಟ್ಟಿದ್ದಾರೆ. ಅದು ಎಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಕಾಂಗ್ರೆಸ್ ದಲಿತ ಶಾಸಕರು MLCಗಳ ರಹಸ್ಯ ಸಭೆ ನಡೆದಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಜಿ ಪರಮೇಶ್ವರ್, ಮುನಿಯಪ್ಪ ತಂಗಡಗಿ ಕೂಡ ಭಾಗಿಯಾಗಿದ್ದಾರೆ. ಪರಿಷತ್ ಸದಸ್ಯರಾದ ಜಕ್ಕಪ್ಪನವರ್, ಸುಧಾಮದಾಸ್, ಮಹೇಂದ್ರ ತಮ್ಮಣ್ಣನವರ್ ಸೇರಿದಂತೆ ಹಲವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ದಲಿತ CM ಬಗ್ಗೆಯೂ ಕೂಡ ಚರ್ಚೆ ಆಗಿರುವಂಥ ಸಾಧ್ಯತೆ ಕೂಡ ಇದೆ. ಕಾಂಗ್ರೆಸ್ ದಲಿತ MLAಗಳು ಹಾಗೂ MLCಗಳು ರಹಸ್ಯವಾಗಿ ಸಭೆ ಮಾಡಿದ್ದಾರೆ. ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಸಭೆ ನಡೆದಿದೆ. ಬಜೆಟ್ನಲ್ಲಿ ದಲಿತ ಸಮುದಾಯಕ್ಕೆ ವಿಶೇಷವಾಗಿ ಕಾರ್ಯಕ್ರಮಗಳ ಬೇಡಿಕೆ ಸಂಬಂಧ ಈ ಸಭೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಮುನಿಯಪ್ಪ, ಶಿವರಾಜ್ ತಂಗಡಗಿ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ.